ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಲ್ಲನ್ನಿಂದ ಮಿನಿ ಪರ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಕಾದ ಕಲರಿನ ಉಲ್ಲನನ್ನು ತಗೊಂಡು ಹೀಗೆ 20 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳುವಂಥದ್ದು. ದೊಡ್ಡ ಪರ್ಸ್ ಬೇಕಾದರೆ ಇದನ್ನೇ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳುವಂಥದ್ದು ಚೈನ್ ಸ್ಟಿಚ್ಚನ್ನು. ನಾನಿಲ್ಲಿ ಪ್ಯಾಟರ್ನ್ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಯಾವ ಅಳತೆ ಬ್ಯಾಗ್ ಬೇಕೋ ಆ ಅಳತೆಗೆ ಮಾಡ್ಕೊಳ್ಬೋದು. ನಾನಿಲ್ಲಿ 20 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಪ್ರತಿ ಚೈನಲ್ಲೂ 20 ಚೈನನ್ನು ಹಾಕ್ಕೊಂಡಿದ್ದೀವಲ್ವ, ಅದರಲ್ಲಿ ಒಂದೊಂದಾಗಿ ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು ನೋಡಿ. ಈ ಥರ ನಾನಿಲ್ಲಿ ಪೂರ್ತಿಯಾಗಿ ಹೆಣದಾದ್ಮೇಲೆ ತೋರಿಸ್ತೀನಿ ನೋಡಿ. ಪ್ರತಿಯೊಂದರಲ್ಲೂ ಇದೇ ರೀತಿಯಾಗಿ ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಹೋದ್ರಾಯ್ತು. ನೋಡಿ ಇದೇ ಥರ ಇಲ್ಲಿ ತನಕ ಹೆಣದಾದ್ಮೇಲೆ ನೋಡಿ ಕಂಪ್ಲೀಟ್ ಆಯ್ತು ಇದು. ಈಗ ಕೊನೆ ಒಂದು ಚೈನ್ ಇದೆ, ಅದಕ್ಕೆ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಈಗ ಮತ್ತೊಂದು ರೌಂಡನ್ನು ಮಾಡ್ಕೋಬೇಕಲ್ವ, ಅದಕ್ಕಾಗಿ 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ಈಗ ಈ ಕಡೆ ತಿರುಗಿಸ್ಕೊಳ್ಬೇಕು. ಈಗ ಮತ್ತೆ ಪುನಃ ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಇದೇ ಥರ ಬ್ಯಾಗ್ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಹೆಣ್ಕೊಡುವಂಥದ್ದು. ನೋಡಿ ಇಲ್ಲಿ ನಾನು ಇಷ್ಟುದ್ದ ಹೆಣೆದಿದ್ದೀನಿ. ಈಗ ಅದನ್ನು ಸರಿಯಾಗಿ ಮಧ್ಯದಲ್ಲಿ ಮಡಚಿಕೊಂಡು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಳ್ಬೋದು. ಇದು ಎರಡೂ ಕಡೆಗೂ ಒಂದೇ ಥರ ಹೆಣಿಕೆ ಬಂದಿರ್ತದೆ. ಈಗ ಎರಡೂ ಪದರಕ್ಕೆ ಸೇರಿಸಿ ಹೊಲ್ಕೊಳ್ಳುವಂಥದ್ದು. ಪ್ರತಿಯೊಂದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು. ಹಾಗೆ ವಿಡಿಯೋವನ್ನು ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ, ಹೇಗೆ ಬಂತಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಒಂದು ಕಡೆ ಇದೇ ಥರ ಹೀಗೆ ಜಾಯಿಂಟ್ ಮಾಡ್ಕೊಂಡಾಯಿತು. ಈಗ ಇನ್ನೊಂದು ಭಾಗದಲ್ಲೂ ಇದೇ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು. ಇಲ್ಲಿಗೆ ದಾರವನ್ನು ಕಟ್ ಮಾಡಿಕೊಂಡು ನೋಡಿ ಇದೇ ರೀತಿಯಾಗಿ ಇನ್ನೊಂದು ಕಡೆ ಮಾಡ್ಕೊಂಡಾದ್ಮೇಲೆ ಇದು ಒಂದು ಪರ್ಸ್ ಶೇಪಿಗೆ ಬರ್ತದೆ. ಬೇಗ ಮಾಡ್ಕೊಂಡು ಬಿಡ್ಬೋದು, ತುಂಬ ಈಸಿಯಾಗಿದೆ.
ಈಗ ಎರಡು ಕಡೆ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಈಗ ಹ್ಯಾಂಡಲ್ ಮಾಡ್ಕೊಳ್ಬೇಕು. ಹ್ಯಾಂಡಲ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಇದು ಎಳೆದಿರ್ತೀವಲ್ವ ಅದರಲ್ಲೆಲ್ಲ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಇಲ್ಲಿ ಒಂದು ಕಡೆಗೆ ಎಷ್ಟು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಿರ್ತೀವೋ ಮತ್ತೊಂದು ಕಡೆಗೂ ಅಷ್ಟೇ ಹಾಕ್ಕೊಂಡು ಮಧ್ಯೆ ಹ್ಯಾಂಡಲ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ 5 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ. ಈಗ 20 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ 20 ಚೈನನ್ನು ಹಾಕ್ಕೊಂಡಾದಮೇಲೆ ಈಗ ಮತ್ತೊಂದು ಬದಿಗೆ 4 ಅಥವಾ 5 ಸಿಂಗಲ್ ಕ್ರೋಶವನ್ನು ಬಿಟ್ಕೊಂಡು ಹಾಕ್ಕೊಳ್ಳುವಂಥದ್ದು. ನೋಡಿ ತುದಿಯಿಂದ ಲೆಕ್ಕ ಮಾಡಿಕೊಂಡ್ರೆ ಅಷ್ಟಕ್ಕೆ ಹಾಕ್ಕೊಳ್ಬೋದು. ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು. ಈಗ ಒಂದು ಹ್ಯಾಂಡಲ್ ಆಯಿತು. ಮತ್ತೊಂದು ಕಡೆಗೂ ಅದೇ ರೀತಿಯಾಗಿ 5 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಮತ್ತೆ 20 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳುವಂಥದ್ದು. ಈಗ ಇನ್ನೊಂದು ಕಡೆಗೂ ಅದೇ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು. ಈಗ ಬರೀ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹಾಗೆ ಬಿಟ್ಟರೆ ಅದು ತೆಳುವಾಗಿ ಕಾಣ್ತದಲ್ವ ಹ್ಯಾಂಡಲು, ಅದಕ್ಕಾಗಿ ಮತ್ತೊಂದು ಲೇಯರಾಗಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು ಅದ್ರ ಮೇಲೆ. ನೋಡಿ ಇದೇ ರೀತಿಯಾಗಿ ಮತ್ತೆ 5 ಸಿಂಗಲ್ ಕ್ರೋಶವನ್ನು ಬಿಟ್ಟುಕೊಂಡು ಇಲ್ಲಿಂದ ಎಣಿತಾ ಹೋದ್ರಾಯ್ತು. ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಬಂದು ಎಂಡ್ ಆಗ್ತದೆ ಇದು. ಈಗ ದಾರವನ್ನು ಕಟ್ ಮಾಡ್ಕೊಳ್ಬೇಕಾಗಿಲ್ಲ, ಅದನ್ನೇ ಮುಂದುವರಿಸ್ಕೊಂಡು ಪ್ರತಿಯೊಂದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಹೋದ್ರಾಯ್ತು. ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಅವರಿಗೆ. ಈಗ ಒಂದು ಶೇಪಿಗೆ ಬಂತು ಬ್ಯಾಗು. ಇದೇ ರೀತಿ ಮತ್ತೊಂದು ಕಡೆಗೂ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿ ರೆಡಿ ಆಯಿತು ನಮ್ಮ ಮಿನಿ ಪರ್ಸ್. ಈ ಕಡೆ ದಾರ ಇದೆಯಲ್ವಾ, ಇದನ್ನು ಮತ್ತೊಂದು ಕಡೆಗೆ ತಿರುಗಿಸ್ಕೊಂಡ್ರೂ ಆಗ್ತದೆ. ನೋಡಿ ಹೀಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.